ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಭಾಗ್ಯ ನಂದಾಯಿತು ಅಂತ ಹೇಳಿ. ಯಾಕಂದರೆ ಶಿವಪ್ಪನವರು ಅತ್ಯಂತ ಕೇವಲ ನನಗೆ, ನಾನು ಆಗಲೇ ಹೇಳಿದಂಗೆ ನಾನು ಇಲ್ಲೇ ಹರಿಹರದ ಬೀಗ ನಾನು ಆ ಸಂದರ್ಭದೊಳಗೆ ಪ್ರತಿ ಸಲನೂ ಈ ಹರಿಹರಕ್ಕೆ ಬಂದಾಗ ಶಿವಪ್ಪನವ್ರನ್ನ ಭೇಟಿಯಾಗದ ಒಂದು ವಿಶೇಷವಾದಂಥ ಸಂದರ್ಭವಾಗಿತ್ತು. ಆದರೆ ಶಿವಪ್ಪನವ್ರು ಪದೇ ಪದೇ ನನಗೆ ನೀನು ಒಮ್ಮೆ ಚಲೋ ಲೀಡರ್ ಆಗ್ತಿದೆ, ನೀ ಹಿಂಗೆ ಆಗ್ಬೇಕು ಅಂತೇಳಿ ಅವರು ಮಾರ್ಗದರ್ಶನ ಮಾಡಿದ್ದು ಇನ್ನೂ ನನ್ನ ಹಂಗೆ ಉಳಿದಿದೆ ಅನ್ನುವಂಥ ವಿಚಾರದಲ್ಲಿ ಅವರು ನನ್ನ ಹೃದಯ ಮಂದಿರದಲ್ಲಿ ಸೇರಿಸಿ, ಅದೇ ಪ್ರಕಾರವಾಗಿ ಶ್ರೀ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನ. ಬಹುತೇಕ ನಾವು ಪಂಚಾಚಾರ್ಯರ ಆದ್ಯ ಭಕ್ತರು. ನಾವು 5 ಮಂದಿ ಪಂಚಾಚಾರ್ಯರೊಳಗೆ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ಇವ್ರು ಹಿಂಗೆ ಮಾಡ್ಬೇಕ್ರಿ, ಇವ್ರನ್ನ ಹಿಂಗೆ ಮಾಡ್ಬೇಕ್ರಿ, ಅವ್ರನ್ನ ಏನು ಮಾಡಿ ಕೂಡಿಸ್ರಿ, ಸಮಾಜ ಕೂಡೋದನ್ನು ಬಯಸ್ತತಿ, ಸಮಾಜ ಅದನ್ನು ಬಯಸಿದ್ದು ಅವ್ರಿಗೆ ತಿಳುವಳಿಕೆ ಬರೋದು ಅವರಿಗೆ ಹೇಳ್ರಿ ಅಂತೇಳಿ ಶಾಮನೂರಿಗೆ ಪದೇ ಪದೇ ಗಂಟು ಬೀಳೋನು. ಹೋದಾಗ ಒಮ್ಮೆ ಗುರು ಬಂದೇಪ್ಪ ನಿನ್ನ ಪರಿಸ್ಥಿತಿ ಹಿಂಗೈತಲ್ಲ, ಅದು ಹಿಂಗೆ ನಡೆದೈತಿ, ಹಿಂಗಿಲ್ಲ ಅಂತ ಪದೇ ಪದೇ ತಿಳಿಸುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು. ಅಂತೂ ಸಮಾಜದ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಇಟ್ಟುಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಅಹೋರಾತ್ರಿ ಪೇಚಾಡಂಥ ಪುಣ್ಯಾತ್ಮರು ಶಾಮನೂರು ಶಿವಶಂಕರಪ್ಪನವರು. ಇದೊಂದು ಸಂದರ್ಭದೊಳಗೆ ಬಹುತೇಕ ಅವ್ರ ಕಡೆಯಿಂದ ಏನೆಲ್ಲ ಉಪಕಾರ ತಗೊಂಡಂತ ನಾವು ಇದೊಂದು ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ. ಈ ದಶೆಯೊಳಗೆ ಇದಾಗಲೇ ಅನೇಕ ಹಿರಿಯರು ಇಲ್ಲಿ ಮಾತಾಡಿದರು. ಶಿವಪ್ಪನವ್ರ ಬಗ್ಗೆನೂ ಮಾತಾಡಿದ್ರೆ, ಶಾಮನೂರು ಶಿವಶಂಕರಪ್ಪನವ್ರ ಸಮಾಜ ಇವತ್ತಿನ ಸಂದರ್ಭದಲ್ಲಿ ಸಮಾಜ ಬೇರೆ ಬೇರೆ ಸಮಾಜಗಳು ಯಾವ ಪ್ರಕಾರವಾಗಿ ಕೆಲಸ ಮಾಡ್ತೇವೆ ಅನ್ನೋದನ್ನು ಆಲೋಚನೆ ಮಾಡಿದ್ದಾದ್ರೆ ಇಲ್ಲಿ ಸಂತತ ನಮ್ಮೆಲ್ಲರದು ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಸಮರ್ಥ ಅಲ್ಲ, ನಾವೆಲ್ಲರೂ ಒಬ್ಬೊಬ್ಬರು ಸಮರ್ಥರಾಗಿ ಇವತ್ತು ಸಮರ್ಥ ಇರಲಿ, ಇದನ್ನು ನಾವು ಎಲ್ಲರೂ ಒಬ್ಬೊಬ್ಬರು ಸಮರ್ಥರಾಗಿ ಬಹುತೇಕ ನಮ್ಮನ್ನೇ ನಾವು ಅರ್ಪಿಸಿಕೊಂಡು ಮಾನಸಿಕವಾಗಿ ಅಷ್ಟೇ ಅಲ್ಲ ದೈಹಿಕವಾಗಿ ಅರ್ಪಿಕೊಂಡು ಒಂದೊಂದು ದಿವಸನೂ ಒಂದು ಗಳಿಗೆನೂ ವೇಸ್ಟ್ ಆಗದಂಗೆ ತಾವೆಲ್ಲರೂ ಸಹಿತ ಈ ಒಂದು ಚುನಾವಣೆಯಲ್ಲಿ ತಾವು ಭಾಗವಹಿಸಿ ಸಮರ್ಥನನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವನ್ನು ಗೆಲ್ಲಿಸೋದ್ರ ಜೊತೆಗೆ ಇವತ್ತು ಸಮಾಜ ಅಂದ್ರೆ ಹಂಗಿರಬೇಕು ಅಂತೇಳಿ ಬೇರೆ ಸಮಾಜದವರು ಅಂತಿರಬೇಕು. ಆ ದೃಷ್ಟಿಯೊಳಗೆ ನೀವೆಲ್ಲರೂ ಸಹಿತ ಸಮರ್ಥನ ಹೆಚ್ಚಿನ ಬಹುಮತದಿಂದ ಆಸ್ಕೊಂಬರ್ಬೇಕು ಅಂತ ಕಳಕಳಿಯಲ್ಲಿ ಕೇಳ್ತಾ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕವ್ರು ಬಂದಾರ. ಅವರು ಅನೇಕ ಸ್ಪೀಚ್ಗಳನ್ನು ನೀವು ಇಲ್ಲೇ ಶಾಮನೂರು ಶಿವಶಂಕರಪ್ಪನವರು ಹಿಂದೂ ವೀರಶೈವ ಮಹಾಸಭಾ ತಿಳಿದಾಗ ಅವ್ರ ಭಾಷಣ ಅವ್ರ ಮಾತುಗಳನ್ನು ಕೇಳಿದ್ದೀವಿ. ಚೆನ್ನಮ್ಮ ಬಹುತೇಕ ಏನು ಕಮ್ಮಿ ಇಲ್ಲ, ಅವರು ಮಾತುಗಳಾಗಲಿ ಕೃತಿಗಳಾಗಲಿ ಅಷ್ಟ ದಾಡ್ಸಿ ವಿಚಾರಗಳು, ಅಷ್ಟ ದಾಡ್ಸಿ ಮಾತುಗಳನ್ನು ಆಡೋಂಥ ಅವರು ಬಂದಾರ. ಅವ್ರ ಮಾತುಗಳನ್ನು ನಾವು ನೀವು ಕೇಳೋಣ. ಆದರೆ ಇಷ್ಟ ನೀವು ಅಹೋರಾತ್ರಿನ ನೀವು ವಿಚಾರಬೇಕು. ನಾವು ಸಹಿತ ಇಲ್ಲಿ ಬಂದವೆ ಇವತ್ತು ಅನೇಕ ಒಂದು 20-25 ಮಂದಿ ಬಂದವೆ ಲಕ್ಷ್ಮೀ ಸುರದಿಂದ. ಅದೇ ಪ್ರಕಾರವಾಗಿ ಇನ್ನೂ ನಾವು ಪ್ರತಿ ದಿವಸನೂ ಬರ್ತೇವೆ. ನಮಗೆ GS ಪಾಟೀಲ್ ಸಾಹೇಬರು ಕೆಲವೊಂದು ವಾರ್ಡ್ಗಳನ್ನು ಹಿಂಗೆ ಮಾಡೋಣ, ಹಿಂಗೆ ಅಡ್ಡಾಡೋಣ ಅಂತ ಅವ್ರ ವಾರ್ಡ್ಗೆ ಅವ್ರನ್ನ ಹೆಂಗೆ ಹಾಕ್ಬೇಕು ಅನ್ನೋಂಥ ವಿಚಾರಗಳನ್ನು ಸನ್ಮಾನ್ GS ಪಾಟೀಲ್ ಸಹಿತ ನಮ್ಗೆ ಇದಾಗಲೇ ಹೇಳ್ಯಾರ. ಅದ್ರ ಪ್ರಕಾರ ನಾವು ನಿಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡ್ತೀವಿ. ಇದೊಂದು ಏನೋ ಒಂದು ನಸೀಬ ಒಟ್ಟ ಶಾಮನೂರವರಿಗೆ ಸೇವಾ ಮಾಡೋಕ್ಕೆ ಸಿಕ್ಕಂಥ ಒಂದು ಅವಕಾಶ ಅಂತ ಹೇಳಿ ತಿಳ್ಕೊಂಡು ನಾವಂತೂ ಕೆಲಸವನ್ನು ಮಾಡ್ತೇವೆ. ಅದೇ ಪ್ರಕಾರವಾಗಿ ಈಗ ನಾವೆಷ್ಟಾಗಲಿ ಹೊರಗಿನ ನೀವು ಹತ್ತಿರದವರು, ನೀವು ಎಲ್ಲರೂ ಸಹಿತ ನೀವು ಅವರು ಅಂತ ಹೇಳಿ ತಿಳ್ಕೊಂಡು ಕೆಲಸ ಮಾಡಿದಾಗ ಇದು ಒಂದು ಸಕ್ಸಸ್ ಆಗೇ ತೀರ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿ, ಈಗ ಬದಲಾವಣೆ ಜಗದ ನಿಯಮ ಅಂತ ಹೇಳಿದ್ದೆ. ಅನೇಕರು ಹಿರಿಯರಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸಮರ್ಥ ಸಣ್ಣವ ಅನ್ನುವಂಥ ವಿಚಾರಗಳನ್ನು ಮಾಡಿದಾಗ ಅವರಿಗೆ ನೀವು ಹೇಳಬೇಕಾಗಿದ್ದು ಒಂದು ಉತ್ತರ. ಇವತ್ತು ಸ್ವಾಮಿ ವಿವೇಕಾನಂದರು ವಿಶ್ವವಿಖ್ಯಾತರಾದರು. ವಯಸ್ಸು ಎಷ್ಟು? ಭಗತ್ ಸಿಂಗ್ ಇಷ್ಟೆಲ್ಲ ಬೆಳೆದ್ರು, ಅವ್ರಿಗೆ ವಯಸ್ಸು ಎಷ್ಟು? ಅದೇ ಪ್ರಕಾರವಾಗಿ ಇನ್ನು ಅನೇಕ ಮಹಿಮಾ ಪುರುಷರು ವಿಶ್ವವಿಖ್ಯಾತರಾಗಿದ್ದನ್ನು ಉದಾಹರಣೆಗಳನ್ನು ಇಲ್ಲಿ ಕೊಡಬಹುದು. ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಈಗಾಗಲೇ ಒಬ್ಬ ಹಿರಿಯರಲ್ಲಿ ಹೇಳಿದರು, ಇವತ್ತು ರಾಜಕೀಯ ವ್ಯವಸ್ಥೆಯೊಳಗೆ ಈ ಪಕ್ಷ ವಿಚಾರದೊಳಗೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ಪೋಸ್ಟ್ ಸಿಗದೇ ಇಲ್ಲದೂ ಒಂದು ತಪ್ಪು ಅನ್ನುವಂಥ ದೃಷ್ಟಿಯೊಳಗೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಹುಡುಕ್ಯಂತ ಬಂದು ಇಂಥ ಸಣ್ಣವನಿಗೆ ಇವತ್ತಿನ ಸಂದರ್ಭದಲ್ಲಿ ಟಿಕೆಟ್ ಇಶ್ಯೂ ಮಾಡೈತಿ. ಆದರೆ ಅದನ್ನು ಗೆಲ್ಲಿಸುವಂಥ ಕಾರ್ಯ ಇವತ್ತು ನಿಮ್ಮೆಲ್ಲರ ಕೈಯಲ್ಲಿ ಐತಿ, ಸಮಾಜದ ಕೈಯಲ್ಲಿ ಐತಿ. ಸಮಾಜದಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡಿದಾಗ ಇವತ್ತು ಯೋಗ್ಯವಾದಂಥ ಪಾಠವನ್ನು ಮಾತಾಡೋದು ಕಲಿಸ್ದಂಗೆ ಆಗ್ತೈತಿ. ಆ ದೃಶ್ಯೊಳಗೆ ತಾವೆಲ್ಲರೂ ಸಹಿತ ಅವರ ಗೆಲುವಿಗೆ ಕಾರಣರಾಗಬೇಕು ಅಂತೇಳಿ ಹೇಳಿದಾಗ ಅವರು ಬಂದರು. ಈಗ ನಮ್ಮ ದಕ್ಷಿಣ ಅಭ್ಯರ್ಥಿ ಶಾಮನೂರು ಸಮರ್ಥ ಅವರು ಆಗಮಿಸಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ
ಸಮರ್ಥ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಶಿವಪ್ಪಾಜಿ ಅವರ ಭಾವಚಿತ್ರಕ್ಕೆ ನಮ್ಮ ಸಮರ್ಥ ಅವರು ಪುಷ್ಪಾರ್ಚನೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪುಷ್ಪಾರ್ಚನೆ ಮಾಡಿ. ಶಿವಪ್ಪಾಜಿ ಅವರ ಭಾವಚಿತ್ರಕ್ಕೆ ನೀವೇ ಮಾಡಿ. ನಮ್ಮ ಅಭ್ಯರ್ಥಿ ಶ್ಯಾಮನು ಸಮರ್ಥ ಅವರು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಈ ಕಡೆ ನಿಂತ್ಕೊಳ್ಳಿ. ನಾಗರಾಜ್ ನೀವು ಜೊತೆ ಬರ್ರಿ. ಅಲ್ಲ ಚೆನ್ನಾಗಿ ಈ ಕಡೆ ತಿರುಗು. ಎಲ್ಲರೂ ಕವರ್ ಅಲ್ಲಣ್ಣ, ಈ ಕಡೆ ಬರ್ರಿ. ಎಲ್ಲರೂ ಕವರ್ ಆಗ್ತೀರಾ? ಹಿಂಗೆ ಇಲ್ಲಿ ಬನ್ನಿ. ಸಮರ್ಥ ನೀವು ಇಲ್ಲಿ ಬನ್ನಿ. ಫೋಟೋ ಮರೆ ಆಗುತ್ತೆ. ಸ್ವಲ್ಪ ನೀನು ರೆಡಿ ಅಲ್ಲ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.